ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ನಿಕೇಶ್, ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ. ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಏನ್ ಮಾಡ್ತಾ ಇದೆ? ಕುರ್ಚಿ ಕಿತ್ತಾಟ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ ಇಲ್ವೋ, ನಾವ್ ಯಾವಾಗ ಮಂತ್ರಿ ಆಗ್ತೀವಿ, ಇದೇ ಆಗ್ತಾ ಇರೋದು. ಇದ್ರ ಮತ್ತೆ ಜನಸ್ಪಂದನೆ, ಜನರ ಹತ್ರ ಹೋಗಿ ಸಮಸ್ಯೆಯನ್ನ ಕೇಳೋದು ಎಷ್ಟು ಜನರಿಂದ ಪ್ರಾಮಾಣಿಕವಾಗಿ ಆಗಿದೆ. ಜನಸ್ಪಂದನೆ ಅಂದ್ರೆ ಏನು? ಜನರಿಗೆ ಸ್ಪಂದಿಸೋದು. ಎಷ್ಟು ಜನ ಸ್ಪಂದಿಸಿದ್ದಾರೆ? ನಮ್ಮ ಹತ್ರ ಎಲ್ಲ ಲೆಕ್ಕಾಚಾರ ಇದೆ. ಮುಖ್ಯಮಂತ್ರಿಗಳು ಎಷ್ಟು ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಎಷ್ಟು ಜನಸ್ಪಂದನೆ ಕಾರ್ಯಕ್ರಮ ಮಾಡಿದ್ದಾರೆ, ಸಚಿವರು ಜಿಲ್ಲಾವಾರು ಎಷ್ಟು ಜನಸ್ಪಂದನಾ ಕಾರ್ಯಕ್ರಮ ಮಾಡಿದ್ದಾರೆ, ಎಷ್ಟು ಅರ್ಜಿ ತಗೊಂಡಿದ್ದಾರೆ, ಎಷ್ಟು ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾರೆ, ಇವೆಲ್ಲವೂ ಕೂಡ ಅಂಕಿ ಅಂಶಗಳ ಸಮೇತ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅವಾಗ ಗೊತ್ತಾಗುತ್ತೆ ಈ ಸರ್ಕಾರ ಎಷ್ಟು ಜನರ ಪರವಾಗಿ ಕೆಲಸ ಮಾಡಿದೆ ಅಂತ ಹೇಳಿ. ಯಾವ ಸಚಿವರು ಎಷ್ಟು ಬಾರಿ ಜನಸ್ಪಂದನೆ ಮಾಡಿದ್ದಾರೆ ಎಲ್ಲ ಲೆಕ್ಕ ಇದೆ ನಮ್ಮ ಹತ್ರ. 3 ವರ್ಷ ಆಯ್ತು ಇವರು ಅಧಿಕಾರಕ್ಕೆ ಬಂದು. ಮುಖ್ಯಮಂತ್ರಿಗಳು ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಜಿಲ್ಲಾವಾರು ಸಚಿವರು ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಇಲಾಖಾವಾರು ಸಚಿವರು ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿದ್ದಾರೆ, ಇದೆಲ್ಲ ಲೆಕ್ಕಾಚಾರ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ವೀಕ್ಷಕರೇ, ಕಾಂಗ್ರೆಸ್ನ ಈ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. ಈ ಸಂಭ್ರಮ, ಸಡಗರ, ದೊಡ್ಡ ಸಮಾವೇಶ ಎಲ್ಲ ಆಯಿತು. ಇಲ್ಲಿ ಪ್ರಶ್ನೆ ಉಳಿದಿರು ಶ್ರೀಪಾದ್ ಪಾಟೀಲ್, ಜನರ ಕಷ್ಟ ನೋವುಗಳಿಗೆ ಎಷ್ಟು ಮಟ್ಟಿಗೆ ಸ್ಪಂದಿಸಿದ್ದಾರೆ? ಸಿಎಂ ಜೊತೆ, DCM ಜೊತೆ ಸಚಿವರುಗಳು ಎಷ್ಟು ಮಟ್ಟಿಗೆ ಸ್ಪಂದನೆ ವ್ಯಕ್ತವಾಗಿದೆ? ಇದೆಲ್ಲದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸವಿಸ್ತಾರವಾದಂಥ ಒಂದು ವರದಿಯನ್ನು ಕೊಡ್ತಾ ಇದೆ. ಬನ್ನಿ ನೋಡ್ಕೊಂಡು ಬರೋಣ. ಮೊದಲೆರಡು ವರ್ಷದಲ್ಲಿ ಸ್ಪಂದಿಸಿದ್ದ ಸರ್ಕಾರ 3ನೇ ವರ್ಷದಲ್ಲಿ ಜನಸ್ಪಂದನೆ ಮರ್ತಿದ್ದು ಏಕೆ? ಜನಸೇವೆಗಿಂತ ಪವರ್ ಶೇರಿಂಗ್ ಪಾಲಿಟಿಕ್ಸ್ ಮುಖ್ಯ ಎಂಬ ವಿಚಾರದಲ್ಲಿ CM DCM ಬಿಜಿಯಾದ್ರ. ಮತ್ತೊಂದು ಕಡೆಗೆ 2 ತಿಂಗಳಿಗೊಮ್ಮೆ ಜನಸ್ಪಂದನೆ ಕಾರ್ಯಕ್ರಮ ಮಾಡಿ ಎಂಬ ಸೂಚನೆಯನ್ನು CM ಸಿದ್ದರಾಮಯ್ಯ ಕೊಟ್ಟರು ಡೋಂಟ್ ಕೇರ್ ಎನ್ನುವಂತಹ ಪರಿಸ್ಥಿತಿಗೆ ಸಚಿವರು ಬಂದಿದ್ದು ಯಾಕೆ? ರಾಜ್ಯ ಸರ್ಕಾರದಲ್ಲಿ ಕುರ್ಚಿ ಕಾದಾಟದ ಸದ್ದು. ಪವರ್ ಶೇರಿಂಗ್ ಫೈಟ್ ಅಲ್ಲಿ CM DCM ಬಿಸಿ. ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರಕ್ಕೆ ಈಗ 3 ವರ್ಷ. ಈ 3 ವರ್ಷದಲ್ಲಿ ಹೆಚ್ಚು ಸದ್ದು ಮಾಡಿದ್ದು ಬರೀ ಕುರ್ಚಿ ಕಾಳಗ ಸಂಪುಟ ಪುನರ್ರಚನೆ. ಇದರ ಮಧ್ಯೆ 5 ಗ್ಯಾರಂಟಿಗಳನ್ನು ನೀಡೋದಕ್ಕೆ ಹರಸಾಹಸ ಪಡ್ತಾ ಇರೋದು. ಇದರ ಮಧ್ಯೆ ಜನರ ಬಗ್ಗೆ ಗಮನನೇ ಇಲ್ಲ. ಸಾರ್ವಜನಿಕರ ಸಮಸ್ಯೆಗಳನ್ನು ನೇರವಾಗಿ ಆಲಿಸಿ ಅವುಗಳಿಗೆ ಸ್ಥಳದಲ್ಲೇ ಪರಿಹಾರ ಒದಗಿಸುವ ಮತ್ತು ಸ್ಪಂದಿಸುವ ಕಾರ್ಯಕ್ರಮವೇ ಜನಸ್ಪಂದನ ಕಾರ್ಯಕ್ರಮ. ಇಂತಹ ಮಹತ್ತರ ಕಾರ್ಯಕ್ರಮವನ್ನ CM ಸಿದ್ದರಾಮಯ್ಯ 2 ಬಾರಿ ಮಾತ್ರ ಆಯೋಜನೆ ಮಾಡಿದ್ದಾರೆ. ಹೌದು, 2 ಬಾರಿ ಮಾತ್ರ. ಇದೇ ಹೇಳುತ್ತೆ CM ಸಿದ್ದರಾಮಯ್ಯ ಅವರ ಜನಸ್ಪಂದನೆ ಎಷ್ಟಿದೆ ಅಂತ. ಇನ್ನು DCM DK ಶಿವಕುಮಾರ್ ಸಾಹೇಬ್ರು ಬ್ರ್ಯಾಂಡ್ ಬೆಂಗಳೂರು ಕನಸು ಕಾಣ್ತಾ ಇರೋರು. ಬೆಂಗಳೂರಿನ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಗಿಲಿಗೆ ಬಂತು ಸರ್ಕಾರ ಅನ್ನೋ ಹೆಸರಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಆದರೆ ಇದು ನಡೆದಿದ್ದು ಕೇವಲ 5 ಬಾರಿ. ರಾಜ್ಯದ ಜನರಿಗೆ ಸ್ಪಂದಿಸಿದ್ರ ಜನಪ್ರತಿನಿಧಿಗಳು? 3ನೇ ವರ್ಷದಲ್ಲಿ ಸ್ಪಂದನೆ ಮರೆತ ಕಾಂಗ್ರೆಸ್ ಸರ್ಕಾರ. ಮೂರು ವರ್ಷದ ಸಂಭ್ರಮದಲ್ಲಿರುವ ಕಾಂಗ್ರೆಸ್ ರಾಜ್ಯದ ಜನರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋ ಆರೋಪಗಳಿದೆ. ಈ ಬಗ್ಗೆ ಪ್ರಶ್ನೆ ಮಾಡಿದರೆ ಸಚಿವರು ಹೇಳಿದ್ದು ಹೀಗೆ. ಮುಖ್ಯಮಂತ್ರಿಗಳು ಸಚಿವರಿಗೆ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕಂತ ನಿಮ್ಮ ಉಸ್ತುವಾರಿ ಜಿಲ್ಲೆಯಲ್ಲಿ ಎಷ್ಟು ಜನಸ್ಪಂದನ ಕಾರ್ಯಕ್ರಮ ಆಗಿದೆ? ನಾವು ಪ್ರತಿ 3 ತಿಂಗಳಕ್ಕೊಂದ್ಸಲಿ KDP ಆಗಿರಲಿ ಅಥವಾ ಜನಸ್ಪಂದನ ಕಾರ್ಯಕ್ರಮಗಳಾಗಿರಲಿ ಎಲ್ಲ ತಾಲೂಕುಗಳಲ್ಲಿ ವೈಯಕ್ತಿಕವಾಗಿ ನಾವು ನಮ್ಮ DCಗಳು ಎಲ್ಲ ಕಡೆನೂ ಮಾಡಿದ್ದೇವೆ. ಈಗೂ ಇದೆ, ಮೊನ್ನೆ ತಾನೇ ಮಾಡಿದ್ದೀನಿ ನಾನು. 1 ತಿಂಗಳೂ ಮಿಸ್ ಮಾಡಿಲ್ಲ, ಪ್ರತಿ ತಿಂಗಳೂ ಮಾಡಿದ್ದೇವೆ. ಅದು ನನಗೆ ಗೊತ್ತಿಲ್ಲ, ಯಾರು ಮಾಡಿದರೆ ಯಾರು ಗೊತ್ತಿಲ್ಲ. ಬಟ್ ಬೇಕಾದ್ರೆ ನಮ್ದು ಬೇಕಾದ ದಾಖಲಾತಿ ಕೊಡ್ತೀವಿ. ಮೋರಲೆಸ್ ಪ್ರತಿ ತಿಂಗಳೂ ಮಾಡಿದ್ದೇವೆ. ನಾಳೆ ನಂಬರ್ ಒಂದು ಸ್ವಲ್ಪ ಹಿಂದೆ ಹೇಳ್ತೀನಿ. ಸಾಕಷ್ಟು KDP ಮೀಟಿಂಗ್ ದಿವಸ ಜನಸಂಪರ್ಕ ಸಭೆ ಮಾಡ್ತಾ ಇದ್ದೀವಿ. ತಾಲೂಕು ವೈಸು ಶಾಸಕರು ನಾನು ಸಹ 7-8 ಜನಸಂಪರ್ಕ ಸಭೆ ಮಾಡಿದ್ದೀವಿ. ಮತ್ತು ಮಂಡ್ಯ ವಿಸಿಟ್ ಮಾಡಿದಾಗೆಲ್ಲ ಜನಸಂಪರ್ಕ ಸಭೆನ DC ಅವರ
ಪಕ್ಕದಲ್ಲಿ ಇಟ್ಕೊಂಡು ಜನರ ಬರ್ತಕ್ಕಂಥದ್ದಕ್ಕೆ ಸಮಸ್ಯೆನ ಅಟೆಂಡ್ ಮಾಡ್ತಾಯಿದ್ವಿ. ಸಾಕಷ್ಟು ನಮ್ಮಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜನಸಂಪರ್ಕ ಸೇವೆ ನಿರಂತರವಾಗಿ ನಡೆಯುತ್ತೆ. ಪ್ರತಿ ತಿಂಗಳು ಮಾಡ್ತಾಯಿದ್ದೀವಿ. ಈಗಲೂ ಮಾಡ್ತೀವಿ. ಸೊ ನಾನು ನಂಬರ್ ಬೇಕಾದ್ರೆ ಇನ್ನೊಂದು ದಿವಸ ಕೊಡ್ತೀನಿ ಬಂದಾಗ ನಮಗೆ. ಹೌದು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಪ್ರತಿ 2 ತಿಂಗಳಿಗೊಮ್ಮೆ ಜನಸ್ಪಂದನೆ ಕಾರ್ಯಕ್ರಮ ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನ ಆಲಿಸಿ ಅಂತ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ರು. ಆದ್ರೆ ಸಿಎಂ ಕೊಟ್ಟ ಸೂಚನೆ ಕೆಲ ಸಚಿವರು ಡೋಂಟ್ ಕೇರ್ ಅನ್ನುವಂತೆ ವರ್ತಿಸಿದ್ದಾರೆ. ಜಿಲ್ಲೆಗಳಲ್ಲಿ ಬೆರಳಿಕೆಯಷ್ಟು ಜನಸ್ಪಂದನ ಕಾರ್ಯಕ್ರಮ ಮಾಡಿ 3ನೇ ವರ್ಷದಲ್ಲಿ ಬಹುತೇಕ ಸಚಿವರು ಸೈಲೆಂಟ್ ಆಗಿದ್ದಾರೆ. ಹೇಗೆ ಸಿಎಂ ಡಿಸಿಎಂ ನಡುವೆ ಕುರ್ಚಿ ಕಾಳಗ ನಡೆದಿದೆಯೋ ಹಾಗೆ 2.5 ವರ್ಷದ ಬಳಿಕ ಸಚಿವ ಸ್ಥಾನ ಉಳಿಯಲ್ಲ ಅನ್ನೋ ಭಾವನೆಯಲ್ಲಿ ಕೆಲ ಸಚಿವರಿದ್ದಾರೆ. ಸೇಮ್ ಟೈಮ್ ಕ್ಯಾಬಿನೆಟ್ ರಿಷಫಲ್ ಹಿರಿಯ ಶಾಸಕರು ಒತ್ತಾಯ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ಸಚಿವರು ಸಚಿವ ಸ್ಥಾನ ಉಳಿಸಿಕೊಳ್ಳುವತ್ತ ಗಮನ ನೆಟ್ಟಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಸಚಿವರು ತಮ್ಮ ತಮ್ಮ ಸ್ಥಾನಕ್ಕಾಗಿ ರಾಜಕೀಯ ಲೆಕ್ಕಾಚಾರದಲ್ಲಿದ್ರೆ ಜನಸ್ಪಂದನೆ ಹೇಗೆ ನೆನಪಿಗೆ ಬಂದಿತು? ಪವರ್ ಫೈಟ್ಗೆ ಕೊಟ್ಟಂತಹ ಒತ್ತು ಜನಸ್ಪಂದನೆಗೂ ಕೊಟ್ಟು ಸಾರ್ವಜನಿಕರಿಗೆ ಸ್ಪಂದಿಸಲಿ ಎಂಬುದೇ ರಿಪಬ್ಲಿಕ್ ಕನ್ನಡದ ಆಶಯ. ವಿಡಿಯೋ ಜರ್ನಲಿಸ್ಟ್ ಸದಾನಂದ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು.